ನಮ್ಮದು ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶ. ಇಲ್ಲಿ ನಾನಾ ಧರ್ಮಗಳಿದ್ದು ಪ್ರತಿ ಧರ್ಮದವರು ದೇವರನ್ನ ಪ್ರಾರ್ಥಿಸುವ ರೀತಿ ಬೇರೆ ಬೇರೆ ಇರುತ್ತದೆ. ಆದರೆ ಬೆಳಗಾವಿ ಜಿಲ್ಲೆಯ ಈ ಒಂದು ಗ್ರಾಮದಲ್ಲಿ ಮಾತ್ರ ಹಿಂದೂಗಳು ಮುಸ್ಲಿಮರು ಇಬ್ಬರು ವಾರದ ಆ ಒಂದು ದಿನವನ್ನ ಗ್ರಾಮ ದೇವರ ಆರಾಧನೆಗೆ ಮೀಸಲಿಡುವುದು ವಿಶೇಷ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ನಡುವಿನ ಬಾಂಧವ್ಯವನ್ನ ಕಾಣಬಹುದು. ಇಲ್ಲಿನ ಗ್ರಾಮ ದೇವತೆ ಶ್ರೀ ಸಿದ್ದೇಶ್ವರ ದೇವರ ಆರಾಧನೆಯಲ್ಲಿ ಹಿಂದೂಗಳ ಜೊತೆ ಮುಸ್ಲಿಂ ಸಮುದಾಯದವರು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಳ್ತಾರೆ. ಎಲ್ಲ ಪಟ್ಟಿ ಬಂದಾಚಾರ ಯಾರು ಇವರ ಹಿಂಗಾನಿಲ್ಲ ಒಳಗೆ ಒಟ್ಟ ಬರ್ತದೆ ಮಾಡ್ಕೊಂಡವ್ರ ಒಳಗೆ ಬರ್ದಲ್ಲಿ ಎಲ್ಲ ಎಷ್ಟು ಮಂದಿ ಪರೂರ ಇದ್ದೂರ ಎಲ್ಲ ದೇವ್ರಿಗೆ ನೋಡ್ಕೋತಾರು. ಅವ್ರು ಚಲೋ ಅದಾರು. ಅಂತ ಹೊರತೆ ಅಂತಂದ್ರೆ ಕಡೆ ಗುಡಿ ಕಡೆ ಬರೋದಿಲ್ಲ. ಎಲ್ಲ ಸಾಮಾನು ಅಂಗಡಿಗಳೆಲ್ಲ ಬಂದಿರ್ತಾವೆ. ಮದಬಾವಿ ಗ್ರಾಮದಲ್ಲಿ ವಾರದ ಮೊದಲ ದಿನ ಅಂದ್ರೆ ಪ್ರತಿ ಸೋಮವಾರವನ್ನ ದೇವರ ದಿನ ಎಂದು ಮೀಸಲಿಡಲಾಗಿದೆ. ಪ್ರತಿ ಸೋಮವಾರದಂದು ಈ ಗ್ರಾಮದಲ್ಲಿ ಯಾರೂ ಸಹ ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ. ಬೇರೆ ಗ್ರಾಮದಿಂದ ತಪ್ಪಿ ಮಾಂಸ ಸೇವನೆ ಮಾಡಿ ಬಂದಿದ್ರೆ ಶ್ರೀ ಸಿದ್ದೇಶ್ವರ ದೇವರ ಆವರಣವನ್ನ ಪ್ರವೇಶಿಸುವುದಿಲ್ಲ. ಇಂತಹದ್ದೊಂದು ಆಚರಣೆ ಈ ಗ್ರಾಮದಲ್ಲಿ ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಮದಬಾವಿ ಗ್ರಾಮದಲ್ಲಿ ಪ್ರತಿ ಸೋಮವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಎಂದು ಗ್ರಾಮದಲ್ಲಿರುವ ಮಾಂಸ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನ ತೆರೆಯುವುದಿಲ್ಲ. ಆ ದಿನ ಅವರು ಶುದ್ಧ ಸಸ್ಯಾಹಾರವನ್ನ ಮಾತ್ರ ಸೇವನೆ ಮಾಡ್ತಾರೆ. ಇನ್ನು ವಿಶೇಷವೆಂದ್ರೆ ಮುಸ್ಲಿಮರಿಗೆ ಪವಿತ್ರ ಹಬ್ಬಗಳಾಗಿರುವ ಬಕ್ರೀದ್, ಮೊಹರಂ ಹಬ್ಬಗಳು ಸೋಮವಾರ ಬಂದ್ರೆ ಆ ದಿನ ಮುಸ್ಲಿಮರು ತಮ್ಮ ಪವಿತ್ರ ಹಬ್ಬವಾದ್ರೂ ಮಾಂಸಾಹಾರ ಸೇವನೆ ಮಾಡೋದಿಲ್ಲ. ಸೋಮವಾರ ಮತ್ತು ಮಟನ್ ಚಿಕನ್ ಯಾವುದೂ ನಡೆಯಂಗಿಲ್ಲ. ಬಾಯ್ಲು ಯಾರು ತಿನ್ನಂಗಿಲ್ಲ. ಮತ್ತು ನಮ್ಮಲ್ಲಿ ಒಟ್ಟು ಯಾರು ಮಾಡೋ ಕೊಡಂಗಿಲ್ಲ. ನಮ್ಮ ಸಿದ್ದೇಶ್ವರ ಸಂಬಂಧ ಯಾರು ಕೊಯ್ಯಂಗೂ ಇಲ್ಲ. ನಾವು ಮುಸ್ಲಿಮ್ ಇದ್ರೂ ನಾವು ಮಾಡೋಂಗಿಲ್ಲ. ಇದು ಒಂದು 2 ವರ್ಷ ಮ್ಯಾಗ ಆಗಿಬಿಡ್ತದೆ. ಯಾರು ವರ್ಷ ಅಂತೂ ನಾವು ಪೂರ ಪಾಲ್ಸ್ ಆಗ್ತೀವಿ. ಚಿಕನ್ ಮಟನ್ ಹೊಟ್ಟೆ ಏನೋ ಇದು ಮಾಡೋ ಕೊಡಂಗಿಲ್ಲ. ಮತ್ತು ನಾವು ಮುಸುರು ಇದ್ರೂ ಕೊಯ್ಯಂಗೂ ಇಲ್ಲ. ಅವಾಗ ಮಾಡಂಗಿಲ್ರಿ. ಅವಾಗ ಭೀ ಯಾರು ನಿಮ್ಮ ಹಬ್ಬದಾಗೂ ಮಾಡಂಗಿಲ್ರಿ ಯಾರು. ಇಲ್ಲೊಂದು 50-60 ಜನ ಆಯ್ತು. 60 ಮನೆ ಮ್ಯಾಗ ಅದಾವ. ಜಾತಿ ಭೇದ ಯಾವುದಿಲ್ಲ. ಮತ್ತು 50-60 ಮನೆ ಅದಾವ ಮುಸ್ಲಿಮರು. ಆದ್ರೂ ಯಾರು ಏನು ಮಾಡಂಗಿಲ್ಲ. ರೂಪಾಯಿ ಈಗ ನಾವು ನಮಾಜ್ ಅನ್ಕೊಂಡು ಹೋಗಂಗಿದ್ರೆ ಭಕ್ತಿ ಮಾಡ್ತೀವ್ರಿ ಒಂದು ದಿನ ಸಿದ್ದೇಶ್ವರ ನೆನೆಸ್ಕೊಂಡು. ಇನ್ನು ಈ ಗ್ರಾಮದಲ್ಲಿ ನಡೆಯುವ ಜಾತ್ರೆ ಉತ್ಸವಗಳನ್ನು ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಸೇರಿಕೊಂಡು ಅದ್ಧೂರಿಯಾಗಿ ಆಚರಿಸುತ್ತಾರೆ. ಮದಬಾವಿ ಗ್ರಾಮದಲ್ಲಿ ದೇವರ ಕೆಲಸದಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡು ಎಲ್ಲರಿಗೂ ಭಾವೈಕ್ಯತೆಯ ಸಂದೇಶವನ್ನ ಸಾರುತ್ತಿದ್ದಾರೆ.